Third heading, explain how a square is a quadrilateral, a parallelogram, a rhombus, a rectangle. Okay, square na quadrilateral ಅಂತ ಯಾಕೆ ಕರೀತಾರೆ? ಸ್ಕ್ವೇರ್ ನ ಎದಕ್ಕಂತಂದ್ರೆ quadrilateral since it has 4 sides. ಹೌದಾ? Since it has 4 sides, square is called a quadrilateral. ಇನ್ನೊಂದು ಸ್ಕ್ವೇರ್ ನ ಪ್ಯಾಲಗ್ರಾಮ್ ಅಂತ ಯಾಕೆ ಕರಿತೀವಿ? ಸಿನ್ಸ್ ಏನ್ ಹೇಳ್ರಿ, ಅಪೋಸಿಟ್ ಸೈಡ್ಸ್ ಆರ್ ಈಕ್ವಲ್ ಅಂಡ್ ಪ್ಯಾರಲಲ್. ಸೊ ಈಕ್ವಲ್ ಅಂಡ್ ಅಪೋಸಿಟ್ ಸೈಡ್ ಈಕ್ವಲ್ ಅಂಡ್ ಪ್ಯಾರಲಲ್ ಇದ್ರೆ ಅದನ್ನೇನು ಪ್ಯಾಲಗ್ರಾಮ್ ಅಂತ ಕರಿಬಹುದು. ಓಕೆ, ರಾಂಬಸ್ ಅಂತ ಯಾಕೆ ಕರಿತೀವಿ? ರಾಂಬಸ್ ಅಂತ ಯಾಕೆ ಕರಿತೀವಿ ಅಂತಂದ್ರೆ ಸಿನ್ಸ್ ಇಟ್ ಹ್ಯಾಸ್ all 4 sides of equal length. ಹೌದಾ? ರಾಂಬಸ್ ಅಲ್ಲಿ ಎಲ್ಲ ಸೈಡ್ ಈಕ್ವಲ್ ಇರ್ತವೆ, ಸ್ಕ್ವೇರ್ ಅಲ್ಲಿ ಕೂಡ ಎಲ್ಲ ಸೈಡ್ ಈಕ್ವಲ್ ಇರುತ್ತೆ. ಸೊ ಅದಕ್ಕೆ ಸ್ಕ್ವೇರ್ ನ ರಾಂಬಸ್ ಅಂತ ಕರಿಬಹುದು. ಲಾಸ್ಟ್ಗೆ ರೆಕ್ಟಾಂಗಲ್ ಅಂತ ಯಾಕೆ ಕರಿತೀವಿ? ರೆಕ್ಟಾಂಗಲ್ ಯಾಕೆ ಕರಿತೀವಿ ಅಂದ್ರೆ ಸಿನ್ಸ್ ಇಟ್ ಹ್ಯಾಸ್ ಅಪೋಸಿಟ್ ಸೈಡ್ಸ್ which are equal and all angles equal to 90 degree. ಹೌದಾ? ರೆಕ್ಟಾಂಗಲ್ ಅಲ್ಲೇನೋ ಅಪೋಸಿಟ್ ಸೈಡ್ ಈಕ್ವಲ್ ಇರಬೇಕು, ಎಲ್ಲ ಆಂಗಲ್ ಈಕ್ವಲ್ ಟು 90 ಡಿಗ್ರಿ ಇರಬೇಕು. ಸ್ಕ್ವೇರ್ ಅಲ್ಲೇನೋ ಎಲ್ಲ ಸೈಡ್ ಈಕ್ವಲ್ ಅಂದ್ರೆ ಅಪೋಸಿಟ್ ಸೈಡ್ ಈಕ್ವಲ್ ಇದ್ದೇ ಇರ್ತದೆ. ಆಮೇಲೆ ಸ್ಕ್ವೇರ್ ಅಲ್ಲಿ ಎಲ್ಲ ಆಂಗಲ್ ಈಕ್ವಲ್ ಟು 90 ಡಿಗ್ರಿ ಇರೋದ್ರಿಂದ ಅದನ್ನ ರೆಕ್ಟಾಂಗಲ್ ಅಂತ ಕರಿಬಹುದು.